ರೆಡಿ ಆಗಿದ್ದೀರೇನ್ರಿ? ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅದರ ಸಂಘಟನಾ ಸಮಿತಿ ಸಭೆ ನಡೆಸಿತು. ಸಭೆ ನಾನೇ ಅಧ್ಯಕ್ಷ. ಅದಕ್ಕೆ ಅದರ ಸಭೆ ನಡೆದಿದೆ. ಆ ಸಭೆ ನಡೆದು ತೀರ್ಮಾನ ಆಗಿರ್ತಕ್ಕಂಥದ್ದು, ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ನಲ್ಲಿ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತದೆ. ಅದಕ್ಕೆ ಫೆಬ್ರವರಿ 29ನೇ ತಾರೀಕಿನಿಂದ ಮಾರ್ಚ್ 7ರವರೆಗೆ ನಡೆಸಬೇಕು ಅಂತೇಳಿ ತೀರ್ಮಾನ ಆಗಿದೆ. ಫೆಬ್ರವರಿ 29ರಿಂದ ಮಾರ್ಚ್ 7ರವರೆಗೆ ಸಾಯಂಕಾಲ ಉದ್ಘಾಟನೆ ಆಗ್ತದೆ. ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳೇ ಮಾಡ್ತಾರೆ. ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 15ನೇ ಆವೃತ್ತಿ. 15ನೇ ಆವೃತ್ತಿ. ಇದು ನಿಮಗೆಲ್ಲ ಗೊತ್ತಿದೆ. ದೇಶ ವಿದೇಶಗಳಲ್ಲೆಲ್ಲ ಮನ್ನಣೆ ಪಡೆದಿರ್ತಕ್ಕಂಥ ಚಿತ್ರೋತ್ಸವ. ವಿದೇಶಿ ಚಿತ್ರಗಳನ್ನು ಕೂಡ, ವಿದೇಶದ ಚಿತ್ರಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಇವತ್ತು ಕರ್ನಾಟಕದ ಕನ್ನಡ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡ್ತದೆ. ದೇಶದ ಬೇರೆ ಬೇರೆ ಭಾಷೆಗಳ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡ್ತಾರೆ. ಈ ಸೆರೆಮನಿ ಚಿತ್ರೋತ್ಸವ ವಿಧಾನಸೌಧದ ಮುಂಭಾಗದಲ್ಲಿ ನಡೀತದೆ. ಅವತ್ತು ಉದ್ಘಾಟನೆಯಾಗಿ 7ನೇ ತಾರೀಕು ಉದ್ಘಾಟನೆಯಾಗಿ 7ನೇ ತಾರೀಕು ಮಾರ್ಚ್ 7ನೇ ತಾರೀಕು ಸಮಾರೋಪ ಸಭೆ ನಡೀತದೆ. ಮಾರ್ಚ್ 2024 ಮಾರ್ಚ್ ಅವತ್ತು ಸಮಾರೋಪ ಸಭೆ ನಡೀತದೆ. ಅವತ್ತು ರಾಜ್ಯಪಾಲರು ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾರೆ. ಈ ಸಂಘಟನಾ ಸಮಿತಿ ಜೊತೆಗೆ ಒಂದು ಕೋರ್ ಕಮಿಟಿ ಕೂಡ ರಚನೆ ಮಾಡಿದ್ದೀವಿ. ಆ ಕೋರ್ ಕಮಿಟಿ ಅಧ್ಯಕ್ಷರು ತ್ರಿಲೋಕ್ ಚಂದ್ರ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಯಾವ ರೀತಿ ನಡಿಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳು ಪ್ರತಿದಿನ ಯಾವ ರೀತಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಮತ್ತೆ ವಿದೇಶದಿಂದ ಉತ್ತಮ ಚಿತ್ರಗಳನ್ನು ತರಿಸ್ತಕ್ಕಂಥದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ಕೋಮುವಾದದ ಬಗ್ಗೆ, ಶಾಂತಿ ನೆಲೆಸೋದ್ರ ಬಗ್ಗೆ, ದೇಶದಲ್ಲಿ ಸಮಾನತೆ ಬಗ್ಗೆ, ಜೆಂಡರ್ ಸಮಾನತೆ ಬಗ್ಗೆ. ಏನಮ್ಮ ಬಾಯಿ ಬಿಡ್ತಾ ಇದೆಯಾ? ಜೆಂಡರ್ ಅಂತಂದ್ರೆ ಹೆಣ್ಮಕ್ಳು ಎಲ್ಲ ಬಾಯಿ ಬಿಡ್ತಾರೆ. ಇದಕ್ಕೆ ಈ ಸಂದೇಶಗಳು ಹೋಗ್ಬೇಕು ಸಮಾಜಕ್ಕೆ. ಅದಕ್ಕೆ ಸಂಬಂಧಪಟ್ಟಂತ ಮೆಸೇಜ್ಗಳು ಸಮಾಜಕ್ಕೆ ತಲುಪ್ತಕ್ಕಂಥ ರೀತಿಯಲ್ಲಿ ಇರಬೇಕು. ನಮ್ಮ ದೇಶ ಬಹುತ್ವದ ದೇಶ. ಬಹುತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಸೊ ಇದು ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ದೇಶಗಳು. ಅದೇ ಉದ್ದೇಶ ಅಲ್ಲ, ಬಟ್ ಹೆಚ್ಚು ಜನಪ್ರಿಯಗೊಳಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗುತ್ತೆ.
ಜನಪ್ರಿಯವಾಗಿ ಈ ಕಾರ್ಯಕ್ರಮ ಅದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ಅದಕ್ಕೆ ಫೋಕಸ್ ಹೆಚ್ಚು ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಸೊ ಅದಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ತದೆ. ಸೊ ಅದು ಇವತ್ತು ಚರ್ಚೆ ಆಗಿರ್ತಕ್ಕಂಥದ್ದು. ಜೊತೆಗೆ ಯಾರಾದರೂ ಕೂಡ ಹಿಂದೆ ಒಂದು ಸಾರಿ ನಾನು ಮುಖ್ಯಮಂತ್ರಿ ಆಗಿರುವಾಗ ವಿಧಾನಸೌಧದ ಮುಂಭಾಗದಲ್ಲಿ ನಡೆಸ್ತಾ ಇದ್ದು ಅದನ್ನ ಎಲ್ಲ ಹಿಂದೆ ಒಂದು ನಿಮ್ಮಿಂದಾನೇ ಆರಂಭ ಆಗಿತ್ತು, ನಿಮ್ಮಿಂದಾನೇ ಆರಂಭ ಆಗಿತ್ತು ಜಯಬಾದುರಿ ಕರೆಸಿದ್ವಿ, ಆಮೇಲೆ ಸಂಜಯ್ ಲೀಲಾ ಬನ್ಸಾಲಿ ಎಲ್ಲ, ಆಮೇಲೆ ಹಾಲಿವುಡ್ ಇಂದ ಕೂಡ ಕರೆಸಿದ್ವಿ ಸರ್. ಈಗಲೂ ಕೂಡ ವಿದೇಶದ ಮತ್ತು ದೇಶದಲ್ಲಿ ಪ್ರಖ್ಯಾತ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರನ್ನ ಕರೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ಸೊ ಇವತ್ತು ಭಾಳ ಮುಖ್ಯವಾಗಿ ಇವುಗಳ ಬಗ್ಗೆ ಚರ್ಚೆಯಾಗಿ ತೀರ್ಮಾನ ಆಗಿದೆ. ನನ್ನ ಪ್ರಕಾರ ಯಶಸ್ವಿಯಾಗಿ ಇದನ್ನು ಆಚರಣೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೇನಾರ ಹೇಳ್ಬೇಕಾ? ಅದೇ ಹೇಳಿದ್ದೀನಿ, 29ರಿಂದ 7ನೇ ತಾರೀಕುವರೆಗೆ, ಫೆಬ್ರವರಿ 2024, 29ರಿಂದ ಮಾರ್ಚ್ 24, 7ರವರೆಗೆ. ಓಕೆ, ಥ್ಯಾಂಕ್ ಯು.